ಆಯೋಗದ ವರದಿ ಸಲ್ಲಿಕೆ ಆಗಿದೆ ಸರ್. ತಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಏನಾದ್ರು ಹೇಳ್ಬೋದಾ ಸರ್? ಇದು ಕಾಲಹರಣ ಮಾಡುವಂತ ಮತ್ತೊಂದು ಕ್ರಮಕ್ಕೆ ಸರ್ಕಾರ ಮುಂದಾಯ್ತಾ? ಮಧ್ಯಂತರ ವರದಿ ಇನ್ನಷ್ಟು ವಿಳಂಬ ಆಗುವಂತ ಸಾಧ್ಯತೆಗಳಿದೆ ಸರ್, ಅಂತಿಮ ವರದಿ ಬರಲಿಕ್ಕೆ. ಈಗ ಆಗಸ್ಟ್ 1ನೇ ತಾರೀಕು ಒಳ ಮೀಸಲಾತಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಕೊಡ್ತು. ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಬೇರೆ ರಾಜ್ಯಗಳು ಈಗಾಗಲೇ ಅವರಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿದ್ದಾರೆ. ಆಂಧ್ರ ಇರ್ಬೋದು, ತೆಲಂಗಾಣ, ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ. ಈಗ ಇನ್ನೂ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಆಜ್ಞೆ ಆಗಿಲ್ಲ, ಇನ್ನೂ ರಾಜ್ಯಪಾಲರ ಅಂಗಳದಲ್ಲಿದೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ನಿಮಗೆ ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ, ಆದಿ ಕರ್ನಾಟಕ ಅಂತಂದೇಳಿ ಒಂದು ಜಾತಿ ಇದೆ. ಆ ಜಾತಿಯ ಹೆಸರಿನಲ್ಲಿ 2 ಜಾತಿಗಳು ಎಡಬಲ ಅಂತ ನೀವೇನು ಕರಿತೀರಲ್ಲ, ಒಲೆಯರು, ಮಾದಿಗರು, ಛಲವಾದಿಗಳು, ಮಾದಿಗರು, ಆ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕಂತಹ ದತ್ತಾಂಶ ಎಲ್ಲ ರಿಪೋರ್ಟ್ನಲ್ಲಿ ಇರೋದ್ರಿಂದ ಇವರೆಷ್ಟು ಜನ ಇದ್ದಾರೆ, ಅವರೆಷ್ಟು ಜನ ಇದ್ದಾರೆ ಎಂಬತಕ್ಕಂಥದ್ದು ಗೊಂದಲ ನಿರ್ಮಾಣ ಆಗಿದೆ. ಅದರಿಂದ ನಾವು ಹೇಳಿದ್ವಿ ಆಯೋಗಕ್ಕೆ, ನೋಡಿ ಇರ್ತಕ್ಕಂಥ ದತ್ತಾಂಶ ಏನಿದೆ ಅದನ್ನು ಕೊಟ್ಬಿಟ್ಟು ನೀವು ದಯಮಾಡಿ ಮೊದಲು ತಾತ್ಕಾಲಿಕವಾಗಿ ಕೊಟ್ಬಿಡಿ. ಕೊಟ್ಟಾದ್ಮೇಲೆ ಬೇಕಾದ್ರೆ ನಿಖರವಾದಂಥ ಒಂದು ಅಂಕಿ ಅಂಶಗಳನ್ನು ಜಾತಿಯ ಒಂದು ಜನಗಣತಿನೇ ನಡೆಸಿ ಪರಿಶಿಷ್ಟ ಜಾತಿಗಳ ಜಾತಿ ಗಣತಿ ಆಗಬೇಕು. ಅದು ಯಾವಾಗ ಕೊಟ್ಟಾದ್ಮೇಲೆ ಮಾಡ್ರಿ ಅಂತ ಹೇಳಿದ್ದೀವಿ. ಆದರೆ ನ್ಯಾಯಮೂರ್ತಿಗಳು ಏನು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆ ವರದಿ ಬಂದಾದ್ಮೇಲೆ ನಾವು ಪ್ರತಿಕ್ರಿಯೆ ನೀಡ್ತೀವಿ. ಅದರಿಂದ ಸರ್ಕಾರನೂ ಕೂಡ ನಮ್ಮ ಪರ ಇದೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾನು ಬೇಗ ಮಾಡಬೇಕನ್ನೋ ಆಸೆ ನನಗಿದೆ. ಅವ್ರು ರಿಪೋರ್ಟ್ ಕೊಡಲಿ ಅಂತ ಹೇಳಿದ್ರು. ಅವ್ರು ರಿಪೋರ್ಟ್ ಇವತ್ತು ಕೊಟ್ಟಿದ್ದಾರೆ. ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲ, ಕಣ್ಣೊರೆಸೋ ಪ್ರಯತ್ನನೇ ಇಲ್ಲ. ಇನ್ನೊಂದು ಕೇಳ್ರಿ, ಈ ಒಂದು ಒಳ ಮೀಸಲಾತಿ ಅನುಷ್ಠಾನ ಆಗುವವರೆಗೂ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಂಗಿಲ್ಲ, ಬಡ್ತಿಯಲ್ಲಿ ಮೀಸಲಾತಿ ಕೊಡಂಗಿಲ್ಲ, 35,000 ಹುದ್ದೆಗಳನ್ನು ಕೂಡ ತುಂಬುವಾಗಿಲ್ಲ. ಈ ಒಂದು ಅವಧಿಯಲ್ಲಿ ಏನಾದ್ರದ್ದು ಏಜ್ ಆಗ್ತೈತೆ ಅನ್ನೋದಾದ್ಮೇಲೆ ಈ ಹುಡುಗರು, ಯಾಕಂದ್ರೆ ಈಗ 8 ತಿಂಗಳಿಂದ ಏಜ್ ಆಗ್ತೈತೆ ಅಂದ್ರೆ 1 ವರ್ಷ ಎಕ್ಸ್ಟೆಂಡ್ ಮಾಡಿ. ನಮ್ಮ ಹುಡುಗರು ಇರ್ಬೋದು, ಬೇರೆ ಹುಡುಗರು ಕೂಡ ಇರ್ಬೋದು, ನಿರುದ್ಯೋಗಿಗಳು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅದರಿಂದ 1 ವರ್ಷ ವಯೋಮಿತಿಯನ್ನು ವಿಸ್ತರಣೆ ಮಾಡಿ. ಅಕಸ್ಮಾತ್ ಈ ಅವಧಿಯಲ್ಲಿ ಹಾಕ್ಲಿಕ್ಕೆ ಆಗದೆ ಇರತಕ್ಕಂಥವ್ರು ಉದ್ಯೋಗದಿಂದ ವಂಚಿತರಾಗಬಾರದು. ಈ ಕಾರಣದಿಂದ ನಾವು ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.